ಓಂ ವಿಘ್ನೇಶ್ವರಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಫೆಬ್ರವರಿ ಮಾಸ ಭವಿಷ್ಯ 2025. ಮಿಥುನ ರಾಶಿಯ ನಕ್ಷತ್ರಗಳು: ಮೃಗಶಿರ 3, 4ನೇ ಪಾದ, ಆರಿದ್ರ, ಪುನರ್ವಸು 1, 2, 3ನೇ ಪಾದ. ನೀವು ಸಹಜವಾಗಿ ಬುದ್ಧಿವಂತರು. ನಿಮಗೆ ಸ್ಥಿರವಾದ ಮನಸ್ಸಿರುವುದಿಲ್ಲ. ನೀವು ಸ್ವತಂತ್ರವಾಗಿರ ಬಯಸುತ್ತೀರಿ. ಬಹಳ ಬೇಗ ಕೋಪ ಬರುತ್ತದೆ. ಅಷ್ಟೇ ಬೇಗ ಶಾಂತರಾಗುತ್ತೀರಿ. ಸಣ್ಣ ಸಣ್ಣ ವಿಷಯಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳುತ್ತೀರಿ. ಸಂಗೀತ, ಸಾಹಿತ್ಯ, ಕಾವ್ಯ ರಚನೆಯಲ್ಲಿ ನಿಮಗೆ ಒಲವಿರುತ್ತದೆ. ಮತ್ತು ಈ ಮಾಸ ನೀವು ಶುಭ ಸಮಾಚಾರಗಳನ್ನು ಕೇಳುತ್ತೀರಿ. ಭೋಗ ವಸ್ತುಗಳಿಂದ ಈ ವಾರ ಲಾಭವಿದೆ. ಅವಿವಾಹಿತರಿಗೆ ಈ ಮಾಸ ವಿವಾಹ ಯೋಗವಿದೆ. ನಿಮಗೆ ಜ್ಞಾನಾರ್ಜನೆ ಕಡೆ ಒಲವು ಹೆಚ್ಚಾಗುತ್ತದೆ ಮತ್ತು ಆಧ್ಯಾತ್ಮದೆಡೆಗೂ ಮನಸ್ಸು ಹೆಚ್ಚಾಗುತ್ತದೆ. ಮತ್ತು ಧರ್ಮ ಕಾರ್ಯಗಳನ್ನು ಮಾಡಿ ಮತ್ತು ಹೆಂಡತಿಯ ಆರೋಗ್ಯದ ಬಗ್ಗೆ ಹುಷಾರಾಗಿರಿ. ಅತಿಯಾದ ಕೋಪವನ್ನು ಮಾಡಿಕೊಳ್ಳಬೇಡಿ. ಈ ಮಾಸ ಈ ತಂದೆಯ ಹಾಗೂ ಇತರ ಸೇವೆಯಿಂದ ನಿಮಗೆ ಶ್ರದ್ಧೆಯಿಂದ ಮಾಡಿ ತಂದೆ ತಾಯಿ ಸೇವೆಯನ್ನು ನಿಮಗೆ ತುಂಬ ಒಳ್ಳೆಯದಾಗ್ತದೆ. ಈ ಮಾಸ ಅನಿರೀಕ್ಷಿತವಾಗಿ ನಿಮಗೆ ಆಸ್ತಿ ಲಾಭವಾಗುತ್ತದೆ. ವೃತ್ತಿಯಲ್ಲಿ ಜಯ ಕಾಣುವುದು. ದುಂದು ವೆಚ್ಚ ಮಾಡಬೇಡಿ. ಕೀರ್ತಿ ಉಂಟಾಗುವ ಸಾಧ್ಯತೆ ಇದೆ. ನ್ಯಾಯಾಲಯದಿಂದ ಈ ಮಾಸ ನಿಮಗೆ ಎಲ್ಲ ಜಯವಾಗುತ್ತದೆ. ಜಗಳಕ್ಕೆ ಆಸ್ಪದ ನೀಡಬೇಡಿ. ಸ್ತ್ರೀಯರನ್ನು ಗೌರವಿಸಿ. ಸ್ತ್ರೀಯರನ್ನು ಕೀಳಾಗಿ ಕಾಣಬೇಡಿ. ಸ್ತ್ರೀಯರಿಗೆ ಗೌರವ ನೀಡಿ. ವಾಹನವನ್ನು ಈ ಮಾಸ ಎಚ್ಚರಿಕೆಯಿಂದ ಓಡಿಸಿ. ಈ ಮಾಸ ನೀವು ಯೋಚಿಸುವ ಕಾರ್ಯಗಳು ಈಡೇರುವುದು ಮತ್ತು ಈ ಮಾಸ ನಿಮಗೆ ಗೌರವ ದೊರೆಯುವುದು. ಭೋಗ ವಸ್ತುಗಳನ್ನು ಕೊಳ್ಳಲು ಒಳ್ಳೆಯ ಸುಸಮಯ ಮತ್ತು ಉನ್ನತ ಹುದ್ದೆಯ ಬಡ್ತಿಯೂ ಸಾಧ್ಯತೆ ಇದೆ. ಮತ್ತು ಶತ್ರುಗಳನ್ನು ಜಯಿಸುವಿರಿ ಮತ್ತು ನಿಮ್ಮ ಸ್ವಂತ ಕೆಲಸ ಕಾರ್ಯಗಳು ಈ ಮಾಸ ಕೈಗೂಡುವುದು. ವೃತ್ತಿಯಲ್ಲಿ ನೀವು ಜಯ ಕಾಣುವುದು ಮತ್ತು ಈ ಮಾಸದಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವವು. ಕೆಲಸದಲ್ಲೂ ಜಯ ಕಾಣುವಿರಿ ಮತ್ತು ಈ ಮಾಸ ಅಭಿವೃದ್ಧಿ ಹೊಂದುವಿರಿ. ಕೆಲವರಿಗೆ ಸಂತಾನ ಭಾಗ್ಯವೂ ದೊರೆಯುವುದು. ಕೆಲವರಿಗೆ ಧನಲಾಭವಾಗುವುದು. ನಿಮ್ಮ ಮನಸ್ಸಿನ ಆಸೆಗಳೆಲ್ಲ ಈಡೇರುವ ಈ ಮಾಸದಲ್ಲಿ ಆಗುವ ಸಂಭವವಿದೆ. ನಿಮ್ಮ ಆರೋಗ್ಯದ ಕಡೆಯೂ ಸ್ವಲ್ಪ ಗಮನವಿರಲಿ. ಕೆಲವೊಂದು ಕಾರ್ಯಗಳು ಕೈಗೂಡದೇ ಇರುವುದು. ಆದರೆ ಹತಾಶರಾಗಬೇಡಿ. ಮತ್ತೆ ಪ್ರಯತ್ನ ಮಾಡಿ. ನಿಮಗೆ ಮತ್ತೆ ಜಯ ದೊರೆಯುತ್ತದೆ. ಆದಷ್ಟು ಶಾಂತಿ ಹಾಗೂ ಸಹನೆ ಅತ್ಯಂತ ಅವಶ್ಯಕತೆ ಇದೆ. ಆದಷ್ಟು ಧ್ಯಾನ ಯೋಗ. ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರರಿಗೆ ಈ ಮಾಸ ಉತ್ತಮವಾಗಿರುವುದು ಮತ್ತು ದಾಂಪತ್ಯ ಜೀವನ ಈ ತಿಂಗಳು ಈ ಮಾಸ ತುಂಬ ಚೆನ್ನಾಗಿರುವುದು. ಸಿನಿಮಾ ನಟ ನಟಿಯರಿಗೆ, ಕಲಾವಿದರಿಗೆ, ಪ್ರಕಾಶಕರಿಗೆ, ಲಾಯರ್ಗಳಿಗೆ, ವ್ಯಾಪಾರಿಗಳಿಗೆ, ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ, ಡಾಕ್ಟರ್, ಇಂಜಿನಿಯರ್ ಮತ್ತು ರೈತರಿಗೆ ಮತ್ತು ಮೀನುಗಾರರಿಗೆ ಈ ಮಾಸ ಲಾಭದಾಯಕವಾಗುವುದು. ನಿಮ್ಮ ಇಷ್ಟ ದೇವರನ್ನು 108 ಬಾರಿ ಜಪ ಮಾಡಿ ಮನೆಯಿಂದ ಹೊರಟರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಈ ಮಾಸ ಜಯವಾಗುತ್ತದೆ. ನಿಮ್ಮ ಶುಭ ದಿಕ್ಕು ಉತ್ತರ. ನಿಮ್ಮ ಶುಭ ಸಂಖ್ಯೆ 5. ನಿಮ್ಮ ಶುಭ. ಓಂ ವಿಘ್ನೇಶ್ವರ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ವಿಘ್ನೇಶ್ವರ.